ಈ ಒಂದು ಪ್ರಕರಣ ಬಹಳ ಕ್ಲಿಷ್ಟ ಆಗಿತ್ತು. ಯಾಕಂದ್ರೆ ಮಹಿಳೆಯೊಬ್ಬಳನ್ನ ಅಲ್ಲಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಒಂದು ಕಡೆ ಕೈ ಸಿಗುತ್ತೆ, ಅದೊಂದು ಸ್ವಲ್ಪ ದೂರ ಹೋದ್ಮೇಲೆ ಮತ್ತೊಂದು ಕೈ ಸಿಗುತ್ತೆ, ಅದಾದ್ಮೇಲೆ ತುಂಡಾಗಿರುವಂತಹ ದೇಹದ ಬೇರೆ ಬೇರೆ ಭಾಗಗಳು ಸಿಗುತ್ತೆ. ಯಾರು ಈ ರೀತಿ ಕೃತ್ಯವನ್ನ ಎಸಗಿದ್ರು, ಯಾರು ಮಹಿಳೆಯನ್ನ ಕೊಲೆ ಮಾಡಿದ್ರು ಅನ್ನೋದೇ ಬಹಳ ಕ್ಲಿಷ್ಟ ಆಗಿತ್ತು ಪೊಲೀಸರಿಗೆ. ನಮ್ಮೂರ್ ಕಡೆಗೆ ಈ ಜಾತ್ರೆ ಗೀತ್ರೆ ಆಗುವಂತ ಸಂದರ್ಭದಲ್ಲಿ ಚರಗ ಅಂತ ಚೆಲ್ತಾರೆ. ಒಂದೊಂದಿಷ್ಟು ಪ್ರದೇಶದಲ್ಲೆಲ್ಲ ಚೆಲ್ಕತ್ತ ಬರೋದು ಕೆಂಪು ನೀರನ್ನ. ಆ ರೀತಿ ಈ ವ್ಯಕ್ತಿ ಏನ್ ಮಾಡಿದ್ದ ಅಂತಂದ್ರೆ ಪಾರ್ಟ್ಗಳನ್ನು ಕೂಡ ಬಿಸಾಕಬಿಟ್ಟಿದ್ದ. ಆದ್ರೆ ಪೊಲೀಸರು ಭೇದಿಸಂತ ರೀತಿ ಇತ್ತಲ್ಲ, ಬಹಳ ಅದ್ಭುತ. ಒಂದು ಸಣ್ಣ ಕ್ಲೂ ಇಟ್ಕೊಂಡು ಆರೋಪಿಯನ್ನ ಬಂಧಿಸಿದಂತಹ ಸಾಧಕರನ್ನ ಸನ್ಮಾನಿಸೋದಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರ ಜೊತೆಗೆ ಸೇರ್ಕೊಳ್ತಾರೆ ಸ್ಯಾಂಡಲ್ವುಡ್ ನ ಹಿರಿಯ ನಟರಾಗಿರುವಂತಹ ಕಾಮಿಡಿ ಕಿಂಗ್ ಸಾಧು ಕೋಕಿಲ ಅವರು, ಹಾಗೇನೆ ಇನ್ಫಾರ್ಮೇಶನ್ ಕಮಿಷನರ್ ಅನುಚೇತ್ ಅವರು, ನಾರಾಯಣ್ ಎನ್, ಸಿಇಒ ಮಿಲೆಕ್ಸ್ ಸಮಾನಂ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್. ನಮ್ಮ ಟಿವಿ9 ಸೆಲ್ಯೂಟ್ ಗೌರವವನ್ನು ಸ್ವೀಕರಿಸಲು ಪೊಲೀಸ್ ಇನ್ಸ್ಪೆಕ್ಟರ್ ಅನಿಲ್ ಆರ್.ಪಿ, ಪೊಲೀಸ್ ಇನ್ಸ್ಪೆಕ್ಟರ್ ಅವಿನಾಶ್ ವಿ ಹಾಗೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ವಿ.ಜಿ ಅವರು. ಕಾರ್ಯಕ್ರಮದ ಬಗ್ಗೆ ಅನುಚೇತ್ ಅವರು ಎರಡು ಮಾತಾಡಬೇಕು ಸರ್. ಎಲ್ರಿಗೂ ನಮಸ್ಕಾರ. ಪೊಲೀಸ್ ಇಲಾಖೆ ಅಂದರೆ ಹೆಚ್ಚಾಗಿ ಮಾಧ್ಯಮದಲ್ಲಿ ಬರೋದಂಥದ್ದು ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ವಿಭಾಗಗಳು. ದಿನನಿತ್ಯ ಕ್ರೈಮ್ ಆಗ್ತಾ ಇರುತ್ತೆ ಅಥವಾ ಗಲಾಟೆ ಆಗ್ತಾ ಇರುತ್ತೆ, ಅದನ್ನು ತಾವು ಬಿಂಬಿಸ್ತಾ ಇರ್ತೀರ. ಆದರೆ ಹಲವಾರು ವಿಭಾಗಗಳಿದ್ದಾವೆ, ಜನರಿಗೆ ಅದು ಅಪರಿಚಿತ ಆಗಿರುತ್ತೆ. ಅದು ಇವತ್ತು ಪರಿಚಯ ಮಾಡಿಕೊಟ್ಟಿದ್ದಾರೆ. ನಮ್ಮ FSL ಇರ್ಬೋದು, ಡಾಗ್ ಸ್ಕ್ವಾಡ್ ಇರ್ಬೋದು, ಇನ್ನೊಂದು ಸರ್ಪ್ರೈಸ್ ಬೇರೆ ನೆಕ್ಸ್ಟ್ ಬರ್ತಾಯಿದೆ. ಸೊ ಹಾಗಾಗಿ ತಾವು ಅದನ್ನು ಜನರಿಗೆ ಅದನ್ನು ಗುರುತಿಸಿದ್ದೀರ, ಅವ್ರು ಒಳ್ಳೆ ಕೆಲಸನ ಏನು ಮಾಡಿದ್ದೀರ ಅದನ್ನು ತಾವು ಪ್ರಶಂಸಿಸಿದ್ದೀರ. ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ತಮ್ಮ ವತಿಯಿಂದ ಪ್ರಶಂಸನೆ ಮತ್ತು ಪ್ರಶಸ್ತಿನ ಪಡೆದಿದ್ದಾರೆ. ಅವ್ರಿಗೆ ನಾನು ನನ್ನ ಅಭಿನಂದನೆ ಗಳಿಸೋಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.